ಥಾಟ್ ನನಗೆ ಬರಬೇಕಾಗಿತ್ತು, ನನ್ನನ್ನು ಡಿಸ್ಟರ್ಬ್ ಆಗಿದೆ, ನನ್ನ ಶಾಂತಿಯನ್ನು ಕದಡಿದ ಆ ಯೋಚನೆ ಯಾವುದು? ಶಾಂತಿಯನ್ನು ಕದಡಿದೆ ಅದು. ಆ ಶಾಂತಿಗೆ ಹೇಗೆ ವಾಪಸ್ ಬರೋದು? ಯಾವ ಥಾಟಿಂದ ವಾಪಸ್ ಬರೋದು? ಯಾವ ಥಾಟ್ ನನ್ನ ಶಾಂತಿಯನ್ನು ಕದಡಿದೆ? ಚಿಕ್ಕದ್ರಲ್ಲೇ ನಾವು ಗಮನಿಸಬೇಕು. ನಾವು ಒಂದೊಳ್ಳೆ ಮ್ಯೂಸಿಕ್ ಕೇಳ್ತಾ ಇರ್ತೀವಿ, ಯಾರ್ದೋ ಫೋನ್ ಬರುತ್ತೆ, ರಿಂಗ್ ಟೋನ್. ಆ ರಿಂಗ್ ಟೋನ್ ಡಿಸ್ಟರ್ಬ್ ಆಗುತ್ತೆ. ಮುಂಚೆ ಆಗಿದರೆ ಆ ರಿಂಗ್ ಟೋನು ಕೂಡ ಮ್ಯೂಸಿಕ್ ಅಂತ ಇಷ್ಟಪಡ್ತಾ ಇದ್ವಿ. ಈಗ ಈ ಮ್ಯೂಸಿಕ್ಗೆ ಅದು ಡಿಸ್ಟರ್ಬ್ ಆಯಿತು. ರಿಂಗ್ ಟೋನು ಕಾರಣ ನಮಗೆ ಡಿಸ್ಟರ್ಬ್ ಆಗಿದ್ದಕ್ಕೆ ಅಂತ ಹೇಳ್ತೀವಿ. ಯಾವಾಗ ಡಿಸ್ಟರ್ಬ್ ಆಗುತ್ತೋ ಆವಾಗೆಲ್ಲ ನಮ್ಮ ಥಾಟ್ನಲ್ಲಿ ಕೋಪ ಇರುತ್ತೆ. ಮಾತು ತಕ್ಷಣ ಆಡಿದ್ರೆ ತುಂಬ ಕೆಟ್ಟ ಮಾತೇ ಆಡ್ತೀವಿ, ಕಿರ್ಚಾಡ್ತೀವಿ, ಬೇಸರ ಮಾಡ್ಕೊಳ್ತೀವಿ. ಎಷ್ಟು ಬೇಸರ ಮಾಡ್ಕೊಳ್ತೀವಿ ಒಂದೊಂದು ಸತಿ ಅಂದರೆ, ನಿಮಗೆ ನಾವೇ ಹಣೆ ಚೆಚ್ಕೊಳ್ಳೋದು, ಕೆಲವರು ಹಣೆ ಚೆಚ್ಕೊಳ್ತಾರೆ, ಹೊಡ್ಕೊಳ್ಳೋದು, ಹಣೆ ಚೆಚ್ಕೊಳ್ಳೋದು ಎಲ್ಲ ಮಾಡೋದು, ಸಾಮಾನು ತೆಗೆದು ಎಸೆಯೋದು ಎಲ್ಲ. ಅಂದರೆ ಏನು ಅರ್ಥ ಇಲ್ಲಿ? ಡೀಪ್ ಇನ್ಸೈಡ್ ನಾನೇ ಡಿಸ್ಟರ್ಬ್ ಮಾಡ್ಕೊಂಡಿರೋದು ಅಂತ ನಮಗೆ ಗೊತ್ತಿದೆ. ಇಷ್ಟು ವೀಕಾ ನಾನು ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ನಮ್ಮ ಮೇಲೆ ನಮಗೆ ಕೋಪ ಬರುತ್ತೆ. ಅದನ್ನು ಹೇಳ್ತೀವಿ ಒಂದೊಂದು ಸತಿ, ಇಲ್ಲ ನನ್ನ ಮೇಲೆ ನನಗೆ ಕೋಪ ಇದೆ, ಯಾರ ಮೇಲೂ ಕೋಪ ಇಲ್ಲ ಅಂತ. ಲಿಟಲ್ ಬಿಟ್ ಇಂಪ್ರೂವ್ಮೆಂಟ್ ಆದರೂ ಸಾಲದು. ಅಷ್ಟು ಕೋಪ ಮಾಡಿಕೊಂಡ್ರೂ ಅದು ಕಷ್ಟನೇ. ಅದರಿಂದ ನಾವು ಗಮನಿಸ್ಕೊಳ್ತಾ ಇದ್ರೇ ಗೊತ್ತಾಗೋದು. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಡಿಸ್ಟರ್ಬ್ ಆಗಿದ್ದಾಗ ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದು ಆಗಬಾರ್ದಾಗಿತ್ತು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದೇ ರೀತಿ ನಡಿಬೇಕಾಗಿತ್ತು ಅನ್ನೋದು ಕೂಡ ಎಕ್ಸ್ಪೆಕ್ಟೇಷನ್. ಅವ್ರು ಯಾರ ಫೋನ್ ಆಫ್ ಮಾಡಬೇಕಾಗಿತ್ತು, ಅವ್ರು ಹಂಗೆ ಮಾಡಬಾರ್ದಾಗಿತ್ತು, ನನ್ನ ಬೈಬಾರ್ದಾಗಿತ್ತು, ಅಥವಾ ಈ ಮೊಮೆಂಟಲ್ಲಿ ಫೋನ್ ಬರಬಾರ್ದಾಗಿತ್ತು, ನನಗೆ ನಾ ಅಡುಗೆ ಮಾಡ್ತಾ ಇದ್ದೆ, ಆ ಕೊರಿಯರ್ನವನು ಬರಬಾರ್ದಾಗಿತ್ತು ಈ ಟೈಮ್ಗೆ ಬರ್ತಾರೆ. ಆಮೇಲೆ ನಮಗೆ ಕೋಪ ಬರುತ್ತಲ್ಲ, ಡಿಸ್ಟರ್ಬ್ ಆಗಿರುತ್ತಲ್ಲ, ನಾವೇನು ಮಾಡ್ತೀವಿ? ಸುಮ್ಮನೆ ಇರಲ್ಲ. ನನ್ನ ಮೈಂಡ್ ಸ್ಟೇಬಲ್ ಆಗಿಲ್ಲ, ನನ್ನ ಮೈಂಡ್ ಈ ಮೂಡಲ್ಲಿ ತೊಗೊಳ್ಳೋ ಮೈಂಡಲ್ಲಿ ಇಲ್ಲ ಅಂತ ಒಪ್ಕೊಳ್ಳಲ್ಲ ನಾವು. ತಕ್ಷಣ ಅವನ ಮೇಲೆ ರೇಗೋದು, ಅಂದರೆ ರೇಗದೇ ಇರೋದು, ಜೋರು ಮಾಡೋದು, ನಮ್ಮ ಧ್ವನಿನಲ್ಲಿ ಬಂದುಬಿಡುತ್ತೆ. ಡಿಸ್ಟರ್ಬ್ ಆಯಿತು ಅಂದರೆ ವಾಯ್ಸಲ್ಲಿ ಗೊತ್ತಾಗುತ್ತೆ, ಆಮೇಲೆ ಆ್ಯಟಿಟ್ಯೂಡ್ನಲ್ಲಿ ಗೊತ್ತಾಗುತ್ತೆ, ನಿಮ್ಮ ಬಿಹೇವಿಯರ್ನಲ್ಲಿ ಗೊತ್ತಾಗುತ್ತೆ, ನೀವು ಯಾವ ರೀತಿ ಡೀಲ್ ಮಾಡಿದ್ರಿ ಅಂತ. ಅವ್ರು ಸುಮ್ಮನೆ ಇರ್ತಾರಾ? ನಮ್ಮ ಕೆಲಸ ರೀ ಇದು, ನಾವು ಕೊರಿಯರ್ನವರು, ನಿಮ್ಮ ಟೈಮ್ ನಾವು ಬರೋಕ್ಕಾಗಲ್ಲ, ನಮ್ಮ ಟೈಮ್ಗೆ ನಾವು ಬರೋದು, ನಾವು ಬರ್ತೀವಿ ಅಂತ ಅವರು ವಾಪಸ್ ಕೊಟ್ಟಾಗಂತೂ ಅವ್ರಿಗೆ ಇನ್ನೊಂದಿಷ್ಟು ಬೈತೀರ, ಅವ್ರ ಮೇಲೆ ಕಂಪ್ಲೇಂಟ್ ಬರೀತೀರ. ಅವ್ರು ಸರಿಯಾಗಿ ಬಿಹೇವ್ ಮಾಡಲಿಲ್ಲ, ಸರಿಯಾಗಿ ನಡ್ಕೊಳ್ಳಿಲ್ಲ ನನ್ನ ಜೊತೆಗೆ, ಅವರು ಆರೋಗ್ಯಂಟಾಗಿ ಬಿಹೇವ್ ಮಾಡಿದ್ರು ಅಂತ ಕಂಪ್ಲೇಂಟ್ ಬರೀತೀರ. ಅದಕ್ಕೆ ಅವರ ಈಗೋನ ಚುಚ್ಚಿದವರು, ಕೆರಳಿಸಿದವರು, ಆ ಪರಿಸ್ಥಿತಿಯನ್ನು ಹಾಳು ಮಾಡಿದವರು ನಾವೇ ಅಂತ ನಾವು ಒಪ್ಕೊಳ್ಳೋದೇ ಇಲ್ಲ. ಹಾಗಾದರೆ ಹೇಗಿರಬೇಕಾಗಿತ್ತು ಅವ್ರ ಬಗ್ಗೆ? ಅವ್ರು ಫೋನ್ ಮಾಡಿದಾಗ, ಡಿಸ್ಟರ್ಬ್ ಮಾಡಿದಾಗ ಏನು ಬರಬೇಕಾಗಿತ್ತು ಯೋಚನೆ? ನಮಗೆ ಡಿಸ್ಟರ್ಬ್ ಆಗೋ ಬದಲು ಏನು ಬರಬೇಕಾಗಿತ್ತು? ಅವನ ಕೆಲಸ ಅವನು ಮಾಡ್ತಾ ಇದ್ದಾನೆ, ಅವನು ಬಂದ, ಇಲ್ಲ ಅವನನ್ನು ಕರೆದಿದ್ಯಾರು? ಅವನು ಬರೋ ಹಾಗೆ ಮಾಡಿದ್ಯಾರು? ಅವನು ಬಂದ, ಇದೆಲ್ಲ ಎಕ್ಸ್ಪ್ಲನೇಷನ್. ನಾವು ನಿಧಾನಕ್ಕೆ ಕೂತ್ಕೊಂಡು ಅನಲೈಸ್ ಮಾಡಿದ್ರೆ ಅವನು ಬರೋದಕ್ಕೆ ನಾನೇ ಅಲ್ವಾ ಕಾರಣ? ನಂಬರ್ 1. ಅವನು ಬಂದಿದ್ದಕ್ಕೆ ಅವನು ಹಾಗೆ ಬಿಹೇವ್ ಮಾಡೋಕ್ಕೆ ಸಾಧ್ಯ? ಎಕ್ಸ್ಪೆಕ್ಟೇಷನ್ ಇದ್ದಾಗ ನಮಗೆ ಅವ್ರು ಹೀಗೆ ಬಿಹೇವ್ ಮಾಡಬೇಕು, ನನ್ನ ಹತ್ರ ಹೀಗೆ ನಡ್ಕೋಬೇಕು. ಯಾಕೆಂದರೆ ಅವರು ಆ ಕೆಲಸ ಮಾಡೋರು, ನಮ್ಮ ದುಡ್ಡು ಅವ್ರು ಇಸ್ಕೊಳ್ಳೋರು, ನಮ್ಮ ಸೇವೆ ಮಾಡೋರು ಇದೇ ಥರ ಬಿಹೇವ್ ಮಾಡಬೇಕು. ಅವರು ಟೋನ್ ಎತ್ತಬಾರ್ದು, ನಾನು ಎತ್ತಬಹುದು, ಅವ್ರು ಎತ್ತಬಾರ್ದು ಅನ್ನೋದು ಇರುತ್ತಲ್ಲ, ಅಹಂಕಾರ ಅಲ್ವಾ? ಅವ್ರಿಗೂ ಏನೋ ತಲೆನೋವು ಬಂದಿರ್ಬೋದು. ನಾನೇ ಆ ಜಾಗದಲ್ಲಿ ಇದ್ದಿದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಹೊರಟೋಗಿ ಆಕ್ಸೆಪ್ಟೆನ್ಸ್ಗೆ ಫಸ್ಟ್ ಪಾಯಿಂಟು ಕಂಪ್ಯಾಷನ್ ಬರುತ್ತೆ. ಆಕ್ಸೆಪ್ಟೆನ್ಸ್ ಆದ ತಕ್ಷಣ ಕಂಪ್ಯಾಷನ್. ನಾನು ಆ ಜಾಗದಲ್ಲಿ ಇದ್ದಿದ್ರೆ ಹಾಗೆ ಮಾಡ್ತಾ ಇದ್ದೆ, ನಾನು ಆ ಜಾಗದಲ್ಲಿದ್ದರೆ ಮರೆತು ಬಿಡ್ತಾ ಇದ್ದೆ, ನಾನು ಮರ್ತಿದ್ದೀನಿ, ನಾನು ಹಾಗೆ ಮಾಡಿದ್ದೀನಿ. ಈ ರೀತಿ ನಮಗೆ ಸೆಕೆಂಡ್ ಥಾಟ್ ಬರುತ್ತೆ, ಹೌದು ಈ ಥರ ನಾನು ಮಾಡ್ತಾ ಇದ್ದೆ ಅಂತ. ಬರೀ ಅಷ್ಟೇ ಅಲ್ಲ, ಇನ್ನೂ ಆಕ್ಸೆಪ್ಟೆನ್ಸ್ ಡೀಪಾಗಿ ಆಗಬೇಕಾದ್ರೆ ನಮ್ಮ ಮನಸ್ಥಿತಿ ಅದಕ್ಕೆ ಕಾರಣ ಅಂದಾಗ, ನಮ್ಮ ಸ್ಟೆಬಿಲಿಟಿ ನಾವು ಕಳ್ಕೊಂಡಿದ್ದೀವಿ, ಅದರಿಂದ ಇದಾಗ್ತಾ ಇದೆ. ಸಿಚುಯೇಷನ್ ಕರೆಕ್ಟ್ ಮಾಡೋದಲ್ಲ, ಅಥವಾ ಪರ್ಸನ್ನ ಕರೆಕ್ಟ್ ಮಾಡೋದಲ್ಲ, ಅಥವಾ ನಮಗೆ ಬೇಕಾದಂಗೆ ಅವ್ರು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಲ್ಲ. ಇದು ಮೂರು ನಾವು ನಡೆಸ್ತಾ ಇರ್ತೀವಿ ಯಾವಾಗ್ಲೂ. ನಾನು ಕರೆಕ್ಟಾಗಿದ್ದೀನಿ ಅಂತಲೇ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಇದಕ್ಕಿಂತ ಅಜ್ಞಾನದ ಪರಮಾವಧಿ ಬೇರೆ ಇಲ್ಲ. ನಾನು ಸರಿ,
ನಾನೇ ಸರಿ, ನಾನು ಯಾವತ್ತೂ ತಪ್ಪಾಗಕ್ಕೆ ಸಾಧ್ಯ ಇಲ್ಲ, ಯಾವ್ಯಾವುದು ಚೆನ್ನಾಗಾಗಿದೆಯೋ ಅದೆಲ್ಲ ನಾನೇ ಮಾಡಿದ್ದು, ನನ್ನಿಂದಲೇ ಆಗಿದ್ದು. ಸ್ವಲ್ಪ ಏನಾರು ಅದು ಧ್ವನಿನಲ್ಲೇ ನಮಗೆ ಒಂದೊಂದ್ಸತಿ ಅಸಹ್ಯ ಬಂದಾಗ ಇಲ್ಲ ಇವರು ಸ್ವಲ್ಪ ಸಹಾಯ ಮಾಡಿದ್ರು, ಆದರೆ ನಾನೇ